ರಾಮದುರ್ಗದಲ್ಲಿ ಬಿಎಸ್ಎಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ದೂರಿ ಚಾಲನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿರುವ ಪೊಲೀಸ್ ಗ್ರೌಂಡ್ನಲ್ಲಿ ವಿಜಯ ಸೇನಾ ಸಮಿತಿಯಿಂದ ಆಯೋಜಿತ ಸರ್ಕಾರಿ ಇಲಾಖೆಗಳ ನಡುವೆ ಬಿಎಸ್ಎಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ದೂರಿಯಾಗಿ ಚಾಲನೆ ನೀಡಿ ಡಿವೈಎಸ್ಪಿ ಚಿದಂಬರ ಮಡಿವಾಳರು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಹಾಲಿಂಗಪ್ಪ ಇಟ್ನಾಳ್, ವಿಜಯ ಸೇನಾ ಸಮಿತಿಯಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ನಡೆದಿವೆ ಮತ್ತು ವಿಜಯ ಸೇನಾ ಸಮಿತಿಯು ಕೇವಲ ಸಾಮಾಜಿಕ ಕಾರ್ಯಗಳಿಗೆ ಸೀಮಿತವಾಗದೆ ಆರೋಗ್ಯ, ಕ್ರೀಡಾ ಕ್ಷೇತ್ರದಲ್ಲೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಬಹಳ ಸಂತಸದ ಸುದ್ದಿ. ಇದೇ ರೀತಿ ಸಂಘಟನೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಹೇಳಿದರು. ಉದ್ಘಾಟನೆ ಮಾಡಿ ಮಾತನಾಡಿದ ಡಿವೈಎಸ್ಪಿ ಚಿದಂಬರ ಮಡಿವಾಳರ್, ಕೇವಲ ದುಡಿಮೆ ಸಂಪಾದನೆಗೆ ಮಹತ್ವ ಕೊಡುವ ಇಂದಿನ ದಿನಗಳಲ್ಲಿ ಎಲ್ಲರಿಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಲು ಸಾಧ್ಯವಿಲ್ಲ. ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಶುದ್ಧ ಮನಸ್ಸು ಬೇಕು. ಇವತ್ತು ವಿಜಯ ಸೇನಾ ಸಮಿತಿಯಿಂದ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿಯಿಂದ ಎಲ್ಲರಲ್ಲಿ ಕ್ರೀಡಾ ಮನೋಭಾವ ಹುಮ್ಮಸ್ಸು ಹೊಂದಿದೆ. ಇದಕ್ಕಾಗಿ ಸಮಿತಿ ಸಂಸ್ಥಾಪಕರಾದ ವಿಜಯ್ ನಾಯಕ್ ಅವರಿಗೆ ನಾನು ಅಭಿನಂದಿಸುತ್ತೇನೆ ಎಂದು ಹೇಳಿದರು. ವಿಜಯ ಸೇನಾ ಸಮಿತಿ ಸಂಸ್ಥಾಪಕರಾದ ವಿಜಯ್ ನಾಯಕ್ ಅವರು ಮಾತನಾಡಿ, ಸದಾ ಕೆಲಸದ ಒತ್ತಡದಲ್ಲಿ ತಮ್ಮ ಕಾರ್ಯಗಳಲ್ಲಿ ಮಗ್ನರಾಗಿರುವ ಸರ್ಕಾರಿ ಅಧಿಕಾರಿಗಳಿಗೆ ಪ್ರೋತ್ಸಾಹಿಸುವ ಸಲುವಾಗಿ ನಮ್ಮ ವಿಜಯ ಸೇನಾ ಸಮಿತಿಯಿಂದ ಸರ್ಕಾರಿ ಇಲಾಖೆಗಳ ನಡುವೆ ಕ್ರಿಕೆಟ್ ಪಂದ್ಯಾವಳಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಫೆಬ್ರವರಿ 18ರಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬಡ ಬೈಕ್ ಸವಾರರಿಗೆ ಉಚಿತವಾಗಿ 100 ಹೆಲ್ಮೆಟ್ಗಳನ್ನು ಪೊಲೀಸ್ ಇಲಾಖೆಗೆ ನಮ್ಮ ವಿಜಯ ಸೇನಾ ಸಮಿತಿಯಿಂದ ನೀಡಲಾಗುವುದು. ಈ ರೀತಿ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಅಧಿಕಾರಿಗಳ ಸಹಕಾರ ಮುಖ್ಯವಾಗಿದೆ. ಮುಂದೆಯೂ ಇದೇ ರೀತಿ ಸಮಾಜಮುಖಿ ಕಾರ್ಯಗಳಿಗೆ ತಮ್ಮ ಸಹಕಾರ ಸದಾಕಾಲವೂ ಇರಲಿ ಎಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಡಿವಾಳರ್, ಸಿಪಿಐ ಐಆರ್ ಪಟ್ಟಣ ಶೆಟ್ಟಿ, ಹೆಸ್ಕಾಂ ಅಧಿಕಾರಿಗಳಾದ ಕರಡಿ, ಆರೋಗ್ಯಾಧಿಕಾರಿ ನವೀನ್ ನಿಜ್ಗುಲಿ, ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಗೋಂದಿ ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ನಮ್ಮ ಒಬ್ಬ ಕವಿ ಹೇಳ್ತಾರೆ, ಏನ್ ಹೇಳ್ತಾರಂದ್ರ, ಗಂಗೆ ಇದ್ದರೇನು ಫಲ, ತುಂಗೆ ಇದ್ದರೇನು ಫಲ, ಹಿರಿದಾದ ಹಿಮಪರ್ವತವಿದ್ದರೇನು ಫಲ, ಜಗ ಪರಂಪರೆ ಇದ್ದರೇನು ಫಲ, ನಿನ್ನ ಮನೆಯಲ್ಲಿ ಒಬ್ಬ ಕ್ರೀಡಾಪಟು ಇಲ್ಲವಿದ್ದರೆ ಏನು ಫಲ ಅನ್ನುವಂತ ಮಾತನ್ನ ಒಬ್ಬ ಕವಿಗಳು ಬಹಳ ಸುಂದರವಾಗಿ ಹೇಳ್ತಾರೆ. ಆ ರೀತಿಯಾಗಿ ಬಿಎಸ್ಎಸ್ ಸೇನೆ ಎನ್ನುವಂಥದ್ದು ಇಲ್ಲಿಯವರೆಗೆ ಒಬ್ಬ ಸಾಮಾಜಿಕವಾದಂತ ಕಾರ್ಯಗಳನ್ನು ಮಾಡ್ತಾ ಬಂದಿತ್ತು. ಈಗ ಏನಾಗ್ತಾ ಇದೆ ಅಂತಂದ್ರೆ, ಬರೀ ಸಾಮಾಜಿಕ ಕಾರ್ಯಗಳನ್ನ ಮಾಡೋದು ಅಷ್ಟೇ ಬೇಡ, ಶಾರೀರಿಕವಾಗಿ ಒಂದು ದೇಶವನ್ನು ಕಟ್ಟಬೇಕಾಗಿತ್ತು, ಒಂದು ನಾಡನ್ನ ಕಟ್ಟಬೇಕಾಗಿತ್ತು. ಅಂದ್ರೆ ಮನುಷ್ಯನಿಗೆ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನ ಕ್ರೀಡೆಗಳ ಮುಖಾಂತರ ಖುಷಿ ಆಗ್ತದೆ. ಯಾಕಂತಂದ್ರೆ ಒಂಥರ ಸಾಮಾಜಿಕ ಕಾರ್ಯ ಅನ್ನೋಕ್ಕಿಂತ ಏನು ಎಲ್ಲರಲ್ಲೂ ಕ್ರೀಡಾ ಮನೋಭಾವವನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮ. ಈ ಒಂದು ನಿಟ್ಟಿನಲ್ಲಿ ನಮ್ಮ ವಿಜಯ್ ಅವರು ಸಾಕಷ್ಟು ಖರ್ಚು ಮಾಡಿಕೊಂಡು ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ. ಸಮಾಜಮುಖಿಯಾಗಿ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇದು ಬರುವುದಿಲ್ಲ, ಯಾಕಂತಂದರೆ ಸಾಕಷ್ಟು ಗಳಿಸಿ ತಗೊಂಡಿರ್ಬೋದು. ಆದರೆ ಈ ಸಾಮಾಜಿಕ ಕಾರ್ಯಕ್ರಮ ಏನಿದೆ ಇದಕ್ಕೆ ಮಾಡಬೇಕಂತಂದ್ರೆ ಒಂದು ಮನಸ್ಸು ಬೇಕು. ಇದರಿಂದ ಏನೂ ಲಾಭ ಇರಲ್ಲ, ಆದರೂ ಕೂಡ ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಬೇರೆ ಬೇರೆ ಥರ ಈಗ ಹೇಳ್ತಾ ಇದ್ರು, ರಕ್ತದಾನ ಶಿಬಿರ, ಆಮೇಲೆ ರೈತರಿಗೆ ಬಡಬಗ್ಗರಿಗೆ ಟಿಸಿ ಕೊಡುವಂಥ ವ್ಯವಸ್ಥೆ, ಆಮೇಲೆ ನಮ್ಮ ಹಿರಿಯ ಜನರಿಗೆ ಸಾಕಷ್ಟು ಸರ್ಕಾರದ ಸೌಲಭ್ಯಗಳನ್ನ ಪರಿಚಯಿಸಿ ಅವ್ರಿಗೆ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ಐತಲ್ಲ, ನಿಜವಾಗ್ಲೂ ಶ್ಲಾಘನೀಯವಾದದ್ದು. ಜೊತೆಗೆ ನೀವೆಲ್ಲ ನೋಡ್ತಾ ಇದ್ದೀವಿ, ಇತ್ತೀಚೆಗೆ ಮೊಬೈಲ್ ಬಂದಮೇಲೆ ಗ್ರೌಂಡ್ನಾಗ ಆಡೋದು ಕಡಿಮೆ ಆಗಿದೆ. ಜೊತೆಗೆ ಅದರಲ್ಲಿ ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಹೊರಗೆ ಬಿಡೋದಕ್ಕೆ, ಇಲ್ಲ ಸಣ್ಣ ಪುಟ್ಟ ಗಾಯ ಆದರೂ ಕೂಡ ಅವರೇ ಅಂದ್ಕೊಂಡ್ಬಿಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಮಕ್ಕಳು ಈ ಕಂಪ್ಯೂಟರು ಮತ್ತು ಮೊಬೈಲ್ ಅಂತ ಎಲ್ಲ ನೋಡ್ತಾ ಇದ್ದಾರೆ. ಮನೆಯೊಳಗೆ ಕೂತ್ಕೊಂಡು ಈ ಆಡಿ, ಆಮೇಲೆ ಎಷ್ಟೋ ಸಾರಿ ಈ ಕೆಲವೊಂದು ಗೇಮ್ಗಳನ್ನ ಆಡಿ ಮಕ್ಕಳು ಸುಸೈಡ್ ಮಾಡ್ಕೊಳ್ಳೋಂಥ ಸಾಕಷ್ಟು ನಿದರ್ಶನ ನಾವು ನೋಡ್ತಾ ಇದ್ವಿ. ಅದು ಮೆಂಟಲಿ ಮಕ್ಕಳನ್ನ ಇಂಪ್ರೂವ್ ಮಾಡೋದಿಲ್ಲ, ಮೆಂಟಲಿ ಮಕ್ಕಳನ್ನ ಡಿಸೇಬಲ್ ಮಾಡ್ತಾರೆ. ಸಾಕಷ್ಟು ನಿದರ್ಶನ ನಾವು ನೋಡ್ತಾ ಇದ್ದೀವಿ. ಅವ್ವ ಅಥವಾ ಅಪ್ಪ ಮೊಬೈಲ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಎಷ್ಟೋ ಮಕ್ಕಳು ಸುಸೈಡ್ ಮಾಡ್ಕೊಂಡಿದ್ದಾವೆ, ಎಷ್ಟೋ ಮಕ್ಕಳು ತಂದೆ ತಾಯಿಗೆ ಜಗಳ ತೆಗೆದಿದ್ದಾವೆ. ಸೊ ಅದು ಆಗಬಾರ್ದು. ಯಾಕಂತಂದರೆ ಗ್ರೌಂಡ್ನಲ್ಲಿ ಆಡೋದು ಒಂದು ಇದು ಮಾನಸಿಕವಾಗಿ ದೈಹಿಕವಾಗಿ ಮಗುನ ಬೆಳೆಸುತ್ತೆ. ನೋಯಿಂಗ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ಮಗು ಸದೃಢ ಆಗುತ್ತೆ. ಜೊತೆಗೆ ರಾಷ್ಟ್ರ ನಿರ್ಮಾಣದಲ್ಲಿ ಕೂಡ ಒಂದು ಯುವಜನರು ಎಸ್ಪೆಷಲಿ
ಸದೃಢರಾಗಿ ಬೆಳೀತಾರೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ಮೇಲಿಂದ ಮೇಲೆ ನಡೀಬೇಕು. ಲಾಸ್ಟ್ ಟೈಮ್ ಕೂಡ ರಾಮದುರ್ಗದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆದಿತ್ತು. ಜೊತೆಗೆ ಇದ್ರ ಜೊತೆಗೆ ಏನಾದರೂ ಒಂದು ಸೇವೆಯನ್ನು ಕೊಡಬೇಕಾಗಿದ್ರೆ ಒಂದೊಂದು ಇಲಾಖೆ, ಪ್ರತಿಯೊಂದು ಇಲಾಖೆಗೆ ಒಂದು ಕೋಆರ್ಡಿನೇಷನ್ ಏನಂತೀವಿ ಅದು ಅತ್ಯಗತ್ಯ. ಇಂಥ ಒಂದು ಕ್ರೀಡಾಕೂಟನ ಆಯೋಜಿಸಿದ್ರಿಂದ ಎಲ್ಲ ಬೇರೆ ಬೇರೆ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪರಿಚಯ ಆಗ್ತದೆ. ಫೋನ್ನಲ್ಲಿ ಕೂಡ ಆ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಾವು ಚರ್ಚಿಸಿ ಅದನ್ನು ಬಗೆಹರಿಸಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡುವ ನಿಟ್ಟಿನಲ್ಲಿ ಈ ಒಂದು ಇಂಥ ಕ್ರೀಡಾಕೂಟಗಳು ಅತಿ ಅವಶ್ಯ ಐತಿ. ಆ ಒಂದು ಕಾರ್ಯವನ್ನು ನಮ್ಮ ವಿಜಯ್ ಅವರು ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ದೇವರು ಅವರಿಗೆ ಇದೇ ರೀತಿಯಾದಂಥ ಒಂದು ಉತ್ಸಾಹ ಹಾಗೂ ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ದೇವರು ಇನ್ನೂ ಉತ್ತುಂಗಕ್ಕೆ ಒಯ್ಯಲಿ ಅಂತ ಹೇಳ್ತಾ, ಈ ಒಂದು ಟೂರ್ನಮೆಂಟ್ ಅನ್ನ ನಾವು 2 ವರ್ಷಗಳ ಹಿಂದೆ ಆಯೋಜನೆ ಮಾಡಿದ್ವಿ. ಅವಾಗ 112 ಅನ್ನೋದು ಸರ್ಕಾರದ ಒಂದು ಯೋಜನೆ ಆಗಿತ್ತು. ಆ ಯೋಜನೆಗೆ ಪ್ರಚಾರಾರ್ಥಕವಾಗಿ 112 ಕಪ್ ಅಂತ ಒಂದು ಆಯೋಜನೆಯನ್ನ ಮಾಡಿ ಇದೇ ಒಂದು ಗ್ರೌಂಡ್ ನಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ರಾಮದುರ್ಗದ ಎಲ್ಲಾ ಇಲಾಖೆಗಳ ತಂಡಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟು. ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳಂತಂದ್ರೆ ಕೆಲಸದ ಒತ್ತಡದಲ್ಲಿ ಈ ಒಂದು ಕ್ರೀಡೆಗಳನ್ನ ಮರೆತಿರ್ತಾರೆ. ಎಷ್ಟೋ ಜನ ಕ್ರೀಡಾಪಟುಗಳಿಗೆ ನಮಗೆ ಅವ್ರಿಗೆ ಅವಕಾಶವನ್ನ ನೀಡಬೇಕಂತ. ಯಾಕಂದ್ರೆ ಪೊಲೀಸ್ ತಂಡದಿಂದ ಈಗಲೇ ಸನ್ಮಾನವನ್ನ ಮಾಡಿದ್ವಿ. ಕರ್ನಾಟಕಕ್ಕೆ ನಮ್ಮ ರಾಮದುರ್ಗ, ಬೆಳಗಾಂ ಜಿಲ್ಲೆಯಿಂದಲೇ ನಮ್ಮ ರಾಮದುರ್ಗ ತಂಡದ ಪೊಲೀಸ್ ವ್ಯಕ್ತಿಗಳು ಇವತ್ತು ಆಯ್ಕೆಯಾಗಿದ್ದಾರೆ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಸಂಗತಿ. ಈ ತರ ಒಂದು ಪ್ರೋತ್ಸಾಹವನ್ನ ಕ್ರೀಡಾಪಟುಗಳಿಗೆ ನೀಡಬೇಕಂತ ನಮ್ಮ ವಿಜಯ ಸೇನಾ ಸಮಿತಿ ತಂಡದವರಿಂದ ಆಯೋಜನೆ ಮಾಡಿ ಪ್ರತಿ ವರ್ಷ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಬಹುತೇಕ ದೊಡ್ಡದನಿಸ್ಬೋದು, ಆದ್ರೆ ಪ್ರತಿ ವರ್ಷ ನನ್ನ ಹುಡುಗರೆಲ್ಲ ಸೇರಿಕೊಂಡು ಒಂದು ಜನ್ಮದಿನವನ್ನ ಅವ್ರವ್ರ ಪ್ರಕಾರ ಆಚರಣೆ ಮಾಡ್ತಾ ಇದ್ರು. ಬ್ಯಾನರ್ ಹಾಕ್ಸೋದು ಅದೆಲ್ಲ ನನಗೆ ಇಷ್ಟ ಆಗ್ತಿರಲಿಲ್ಲ. ಅದಕ್ಕೆ ಅದನ್ನ ಬೇಡಪ್ಪ ಈ ಸಲ ಒಂದೇನೋ ಸಾಮಾಜಿಕವಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ವಿಜಯ ಸೇನಾ ಸಮಿತಿ ಅಂತ. ಅದಕ್ಕೆ ಸಾಮಾಜಿಕವಾಗಿ ಏನ್ ಕೆಲಸದ ಅವನ್ ಮಾಡೋಣ ಅಂತ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮೊದಲಿಗೆ ಆಯೋಜನೆ ಮಾಡಿದ್ವಿ 16ನೇ ತಾರೀಕು. ಯಾಕಂದ್ರೆ ಇವತ್ತು ರವಿವಾರ ಇರುತ್ತೆ, ಎಲ್ಲ ಅಧಿಕಾರಿಗಳು ಇವತ್ತು ಫ್ರೀ ಇರ್ತಾರಂತ 16ನೇ ತಾರೀಕಿಗೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ವಿ. ಅದ್ರ ಜೊತೆಗೆ 18ನೇ ತಾರೀಕಿಗೆ ರಕ್ತದಾನ ಶಿಬಿರವನ್ನ ಇಲ್ಲೇ ಸರ್ಕಾರಿ ದವಾಖಾನೆಯಲ್ಲಿ ರಕ್ತದಾನ ಶಿಬಿರವನ್ನ ಮಾನ್ಯ ನಿಜಗುಲಿ ಸರ್ ಅವರ ಸಹಕಾರದೊಂದಿಗೆ ಆಯೋಜನೆ ಮಾಡಿದ್ವಿ. ಅದರ ಜೊತೆಗೆ ರಾಮದುರ್ಗದಲ್ಲಿ ಬಹಳವಾಗಿ ನಾವು ಕಂಡಿದ್ದೇವೆ, ಹೆಲ್ಮೆಟ್ ಇಲ್ಲದೆ ಇರುವಂತ ವ್ಯಕ್ತಿಗಳಿಗೆ ಇವತ್ತು ದಂಡವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ರಾಮದುರ್ಗದಲ್ಲಿ ಬಡವರಿಗೆ, ಅತಿ ಬಡವರಿಗೆ, ರೈತರಿಗೆ ಫ್ರೀ ಆಗಿ ನಾವು ಹೆಲ್ಮೆಟ್ ಅನ್ನ ನೀಡಬೇಕಂತ 100 ಹೆಲ್ಮೆಟ್ಗಳನ್ನ ಇವತ್ತು ಡೊನೇಟ್ ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವರಿಗೆ ಡೊನೇಟ್ ಮಾಡೋದ್ರ ಮುಖಾಂತರ ಬಡಬಗರಿಗೆ ಅದು ಆಗಲಿ ಅಂತನ್ನುವಂಥದ್ದು ವಿಚಾರದಿಂದ ಹೀಗಾಗಿ ಇನ್ನೂ ಅನೇಕ ಸಾಮಾಜಿಕ ಕಾರ್ಯಗಳನ್ನ ವಿಜಯ ಸೇನಾ ಸಮಿತಿ ಅವ್ರು ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಗಳನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಅಧಿಕಾರಿಗಳು ನೀವು ನಮ್ಮ ಜೊತೆಗೆ ಸಹಕಾರವನ್ನ ಮಾಡ್ತಾ ಇದ್ದೀರಿ ಅಂತನ್ನುವಂತ ಪ್ರೀತಿ ವಿಶ್ವಾಸದೊಂದಿಗೆ ಮಾಧ್ಯಮ ಅನ್ನುವಂಥ ಕ್ಷೇತ್ರವನ್ನ ಸಂಘಟನೆಯ ಮುಖಾಂತರ ಜನಬೆಂಬಲಕ್ಕೆ ನಾವು ನಿಲ್ಲಬಹುದು, ಜನಪರವಾಗಿ ನಾವು ಕೆಲಸ ಮಾಡಬಹುದು ಅನ್ನೋ ತೋರಿಸಬಹುದು ಅನ್ನೋದಕ್ಕೆ ಮಾಡಿದ್ವಿ. ಈ ತರವಾಗಿ ನೀವೇನು ಮಾತ್ರವಾದಂತ ನಮಗೆ ಒಂದು ಪ್ರೋತ್ಸಾಹವನ್ನ, ಸಹಾಯ ಸಹಕಾರವನ್ನ ನೀಡ್ತಾ ಇದ್ರಿ. ಇನ್ನೂ ಹೆಚ್ಚಿಗೆ ನೀವು ಮಾಡಬೇಕು. ಜನರ ಪರವಾಗಿ ನ್ಯಾಯಯುತವಾಗಿ ಪರಿಹಾರವನ್ನ ಕೊಡಿಸೋದಕ್ಕೆ ವಿಜಯ ಸೇನಾ ಸಮಿತಿ ಕಾರ್ಯನಿರ್ವಹಿಸ್ತಾ ಇದೆ. ಅದರ್ವೈಸ್ ಯಾವುದೇ ಸಂಘಟನೆ ಮೇಲೆ ಯಾವುದೇ ಒಂದು ಹೋರಾಟ, ಅನ್ನೆಸೆಸರಿ ತಿಂಗಳಿಗೆ ನಾವು ಹೋರಾಟ ಮಾಡೋದು ಈ ತರ ಇಲ್ಲ. ನ್ಯಾಯಯುತವಾಗಿ ಇವತ್ತು ಯಾರಿಗೆ ಪರಿಹಾರ ಸಿಗಬೇಕು ಅವ್ರಿಗೆ ಪರಿಹಾರ ಕೊಡಿಸ್ಬೇಕಂತ ಮಾಧ್ಯಮ ಮತ್ತು ಸಂಘಟನೆ ಎರಡೂನ್ನ ಸೇರಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ ಅಂತ